ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನಾನು ನಮ್ಮ ಮನೆಯಲ್ಲಿದ್ದೀನಿ. ಇದು ಕುಟುಂಬ ಪ್ರಾರ್ಥನೆಯ 2ನೇ ವಿಡಿಯೋ. ಈಗ ನಾವು ನೋಡ್ತಾ ಇದ್ದೀವಿ. ಇವತ್ತು ಮೊನ್ನೆ ನಾನು ಮತ್ತು ರಾಧಾ ಪ್ರಾರ್ಥನೆ ಮಾಡಿದ್ದೀವಿ. ಮಧ್ಯದಲ್ಲಿ ಇನ್ನೊಬ್ಬ ಆತ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಏನಪ್ಪ ನಿನ್ನ ಹೆಸರು? ಸುಜಾಯ್ ಸ್ಟೀಫನ್. ಏನು ಮಾಡ್ತಾ ಇದೀಯಾ? ಕೂತ್ಕೊಂಡಿದೀಯಾ? ಏನು ಪ್ರೇಯರು? ಕುಟುಂಬ ಪ್ರಾರ್ಥನೆ, ಫ್ಯಾಮಿಲಿ ಪ್ರೇಯರ್. ಓಕೆ, ರಾಧಾ ಇದ್ದಾಳೆ. ಪ್ರೈಸ್ ದ ಲಾರ್ಡ್. ಓಕೆ, ಇವತ್ತು ಕೂಡ ನಾವು ನಾರ್ಮಲ್ ಆಗಿ ಪ್ರೇಯರ್ ಮಾಡ್ತೀವಿ. ಈಗ ಸುಜಾಯ್ ನಮ್ಮ ಮಧ್ಯದಲ್ಲಿರೋದ್ರಿಂದ ಇವತ್ತು ನಮ್ಮನ್ನು ನಾವು ಇನ್ವಾಲ್ವ್ ಆಗಿ ನಾವು ಪ್ರಾರ್ಥನೆ ಮಾಡೋಣ. ಸರಿನಾ? ಬನ್ನಿ ಪ್ರಾರ್ಥನೆ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತೇವೆ. ಪ್ರೈಸ್ ದ ಲಾರ್ಡ್. ಮತ್ತೊಂದು ಸಾರಿ, ಕಳೆದ ಸಾರಿ ನಾವು ಕುಟುಂಬ ಪ್ರಾರ್ಥನೆ ಮಾಡಿದಾಗ ನಾನು ರಾಧಾ ಮಾತ್ರ ಇದ್ವಿ. ಈಗ ಇವರೊಬ್ಬರು ಜಾಯ್ನ್ ಆಗಿದ್ದಾರೆ. ಇವರು ಸುಜಾಯ್ ಅಂತ ನೀವೆಲ್ಲ ನೋಡ್ತೀರ. ನಮ್ಮ ಮಗ ಇವತ್ತಿನ ಪ್ರಾರ್ಥನೆಯಲ್ಲಿ, ಮಗಳು ರಜೆಯಲ್ಲಿದ್ದಾಳೆ, ಇನ್ನೂ ಬಂದಿಲ್ಲ. ಸೊ ನಾವು ಬೇಜಾರಾಗುತ್ತೆ ಅಂತ ಹೇಳಿ ಇವನನ್ನು ಕರ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಜೊತೆಯಲ್ಲಿ ವಾರದಿಂದ ಇದ್ದಾನೆ, ಇಲ್ಲೇ ಇರ್ತಾನೆ. ಸೊ ಇವತ್ತು ನಾವು ಕುಟುಂಬ ಪ್ರಾರ್ಥನೆಯನ್ನು ಮಾಡೋದು. ಸೊ ನಾವು ಇಬ್ಬರೇ ಮಾಡ್ತಾ ಇದ್ವಲ್ಲ. ಸೊ ಹಾಗಾಗಿ ಕಳೆದ ಸಾರಿ ನಾವು ಪ್ರಾರ್ಥನೆ ಮಾಡಿದಾಗ ಕೂಡ ಕೆಲವು ಮಧ್ಯದಲ್ಲಿ ತೊಂದರೆಗಳು ಬಂದವು. ಇವತ್ತು ಮಧ್ಯದಲ್ಲಿ ಯಾವುದು ಅಡಚಣೆ ಆಗಬಾರ್ದು ಪ್ರಾರ್ಥನೆ ಟೈಮಲ್ಲಿ. ಸೊ ನಾವು ಪ್ರಾರ್ಥನೆ ಮಾಡಿಕೊಂಡು, ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ನಮ್ಮ ಕುಟುಂಬ ಪ್ರಾರ್ಥನೆ ನಾವು ಮಾಡ್ತೇವೆ. ಈ ಕುಟುಂಬ ಪ್ರಾರ್ಥನೆ ಅಂದರೆ ಕೇವಲ ನಮಗೆ ಮಾತ್ರ ನಾವು ಮಾಡಿಕೊಳ್ಳಲ್ಲ. ಸಾಧಾರಣವಾಗಿ ನಮ್ಮ ಪ್ರಾರ್ಥನೆಗಳೊಟ್ಟಿಗೆ ನಾವು ಅನೇಕ ಯೂಟ್ಯೂಬಲ್ಲಿ ಕಮೆಂಟ್ಸ್ಗೋಸ್ಕರ ಕೆಲವು ಸಾರಿ ಕಮೆಂಟ್ ಮಾಡಿರ್ತಾರೆ, ಕೇಳಿರ್ತಾರೆ, ಅವ್ರಿಗೋಸ್ಕರ, ವಿಡಿಯೋ ನೋಡೋರಿಗೋಸ್ಕರ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಗೋಸ್ಕರ ಆ ದೇವರು ಏನು ಪ್ರೇರೇಪಿಸ್ತಾನೋ ಅದನ್ನು ನಾವು ಸ್ವಲ್ಪ ಹೊತ್ತು ಮುಂಜಾನೆಯಲ್ಲಿ ಪ್ರಾರ್ಥಿಸುವುದು ನಮ್ಮ ರೂಢಿ. ಇದು ಲೈಫ್ ಸ್ಟೈಲ್ ಚಾನಲ್ ಆಗಿರೋದ್ರಿಂದ, ನಮ್ಮ ಒಂದು ಕುಟುಂಬದ ವಿಚಾರಗಳಾಗಿರೋದ್ರಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಸೊ ಈಗ ನಾವು ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ಇವತ್ತು ಕೂಡ ಮತ್ತೆ ನಾವು ದೇವರೇ ಪ್ರಾರ್ಥಿಸುವಾಗ ಇದನ್ನು ಅನೇಕರು ನೋಡಿ ಅವರು ಕೂಡ ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸಿ, ಹಾಡಿ, ವಾಕ್ಯ ಕೇಳಿ ಧೈರ್ಯ ಹೊಂದುವಂತೆ ನೀನು ಕೃಪೆಯನ್ನು ತೋರಿಸು. ಯಾವುದನ್ನು ನಾವು ವ್ಯರ್ಥವಾಗಿ ಮಾಡದೆ ನಿನ್ನ ನಾಮ ಮಹಿಮೆಗಾಗಿ ಮಾಡುವಂತೆ ಕೃಪೆಯನ್ನು ತೋರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಸುಜಾಯ್, ಯಾವ ಹಾಡಪ್ಪ? ಹಾಡು ಹೆಸರು ಹೇಳು. ಅತಿ ಬೇಗನೆ ನೀಗುವುದಾ? ಆವಾಗಲೇ ಬೇರೆ ಹೇಳಿದ್ನಲ್ಲ, ಅಪ್ಪ ಓ ತಂದೆ. ಯಾವ ಹಾಡು? ಅಪ್ಪ ಓ ತಂದೆ. ಓಕೆ, ಅಪ್ಪ ಓ ತಂದೆ ನನ್ನ ಯೇಸು ದೇವ ಎಂಬ ಹಾಡನ್ನು ಸುಜಯ್ ಚೂಸ್ ಮಾಡಿದ್ದಾನೆ. ಸುಜಯ್ ಚಾಯ್ಸ್ ಟುಡೇ. ಸೊ ನೀನು ಸ್ಟಾರ್ಟ್ ಮಾಡ್ತೀಯಾ? ಅಪ್ಪ ಓ ತಂದೆ ನನ್ನ ಯೇಸು ದೇವ ಪಾವನಾತ್ಮನೇ, ಆರಾಧನೆ ಮಹಿಮೆ, ಆರಾಧನೆ ಮಹಿಮೆ. ಅಪ್ಪ ಓ ತಂದೆ ನನ್ನ ಯೇಸು ದೇವ ಪಾವನಾತ್ಮನೇ, ಆರಾಧನೆ ಮಹಿಮೆ, ಆರಾಧನೆ ಮಹಿಮೆ. ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದವರೇ, ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದವರೇ, ಕಲ್ವಾರಿ ರಕ್ತ ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದವರೇ, ಕಲ್ವಾರಿ ರಕ್ತ ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದವರೇ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಅಪ್ಪ ಓ ತಂದೆ ನನ್ನೇಸು ದೇವ
ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಬಲಹೀನ ನನ್ನ ಬಲಪಡಿಸಲೆಂದು ಧರೆಗಿಳಿದು ಬಂದವನೇ ಬಲಹೀನ ನನ್ನ ಬಲಪಡಿಸಲೆಂದು ಧರೆಗಿಳಿದು ಬಂದವರೇ ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ ಸ್ತೋತ್ರ ಯೇಸು ದೈವಾ ಸ್ತೋತ್ರ ಯೇಸು ರಾಜ ಅಪ್ಪ ಓ ತಂದೆ ನನ್ನೇಸು ದೇವ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಹಗಲು ರಾತ್ರಿ ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ ಹಗಲು ರಾತ್ರಿ ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ಪರಿಶುದ್ಧರೇ ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ಪರಿಶುದ್ಧರೇ ಸ್ತೋತ್ರ ಯೇಸು ರೇವಾ ಸ್ತೋತ್ರ ಯೇಸು ರಾಜ ಅಪ್ಪ ಓ ತಂದೆ ನನ್ನೇಸು ದೇವ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ. ನಾವು ಕುಟುಂಬವಾಗಿ ಒಂದು ಪುಸ್ತಕವನ್ನು ಓದ್ಕೊಳ್ತಾ ಇದ್ದೇವೆ. ಸೊ ಅದು ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ನಾವು ಈಗಾಗಲೇ ಓದಿ ಪ್ರಾರಂಭ ಮಾಡಿ ಈಗ ಮಧ್ಯದಲ್ಲಿ ನಾವು ಓದ್ತಾ ಇದ್ದೇವೆ. ಎಲ್ಲಿಂದ ಓದಬೇಕೀಗ? ಸೊ ಈಗ 1ನೇ ಅಧ್ಯಾಯ ಎಫೆಸ 1ನೇ ಅಧ್ಯಾಯ 15ನೇ ವಚನದಿಂದ ನಾವು ಕುಟುಂಬವಾಗಿ ಒಂದು ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಭಾಗವಾಗಿ ಓದ್ತಾ ಇರ್ತೇವೆ. ಸೊ ಇವತ್ತು ಆ ಭಾಗವನ್ನು ರಾಧಾ ಓದ್ತಾಳೆ. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭಾವತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ
ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಆಮೆನ್. ಆಮೆನ್. ಪ್ರೀತಿಯ ದೇವಜನವೇ, ನಾವು ಕುಟುಂಬವಾಗಿ ಇವತ್ತು ನಮ್ಮ ಕೆಲವು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಇವತ್ತು ಈ ವಾಕ್ಯ ಮುಂಚೆನೇ ನಾವು ಓದಿಲ್ಲ. ಈಗ ಓದುವಾಗ, ಈಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ. ಸೊ ಇದನ್ನು ಈ ವಾಕ್ಯ ಓದುತ್ತಿರುವಾಗ ನಾವು ದೇವರಲ್ಲಿ ಇಟ್ಟಿರುವಂಥ ನಂಬಿಕೆ ಮತ್ತು ದೇವ ಜನರೆಲ್ಲರಿಗೋಸ್ಕರ ನಾವು ತೋರಿಸುವ ಪ್ರೀತಿ ಇದೆಯಲ್ವಾ, ಅದರ ಕುರಿತಾಗಿ ಮಾತನಾಡ್ತಾ ಇದೆ. ಇದನ್ನು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ಎಂಬುದಾಗಿ. ಇದು ನಿಜವಾಗಿಯೂ ಬಹಳ ಅಪ್ರಾಪ್ರಿಯೇಟ್ ಆಗಿರುವಂಥ ವಿಚಾರ. ಹೇಗೆ ಅಂತೀರಾ? ಉದಾಹರಣೆಗೆ, ನೀವು ನಾವೆಲ್ಲರೂ ಇಟ್ಟಿರುವ ನಂಬಿಕೆ ಒಂದು ವಿಷಯ ಆದರೆ, ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ಕೊಳ್ಳೋದಿದೆಯಲ್ವಾ. ನೋಡಿ, ಪೌಲ್ನ ಹೇಳ್ತಾ ಇದ್ದಾನೆ, ನೀವು ದೇವರಲ್ಲಿ ಇಟ್ಟಿರುವ ನಂಬಿಕೆಗೋಸ್ಕರ ಮತ್ತು ನೀವು ನಮ್ಮ ಮೇಲೆ ತೋರಿಸುವ ಪ್ರೀತಿಗೋಸ್ಕರ ನಾವು ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದೆಷ್ಟು ಸಮಂಜಸ ಅಲ್ವಾ? ನಾವು ಅಷ್ಟೇ, ನೀವು ಕ್ರೈಸ್ತ ಮಕ್ಕಳು, ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವ ಮಕ್ಕಳು, ನಿಮಗೋಸ್ಕರವಾಗಿ ಮತ್ತು ನೀವು ನಮಗೆ ಪ್ರಾರ್ಥನೆ ಮಾಡೋದು, ನೀವು ನಮ್ಮನ್ನು ಧೈರ್ಯಪಡಿಸೋದು, ನೀವು ನಮಗೆ ಉತ್ತೇಜನ ಮಾಡಿ ಸಹಾಯ ಮಾಡೋದು, ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಎಷ್ಟು ಚೆನ್ನಾಗಿ ದೇವರು ವಾಕ್ಯ ಹೇಳ್ತದೆ. ಪೌಲನು ಹೇಳ್ತಾ ಇದ್ದಾನೆ, ನೀವು ಯಾರೆಲ್ಲ ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರೋ, ಯಾರೆಲ್ಲ ನೀವು ನಮಗೆ ಪ್ರೀತಿ ತೋರಿಸ್ತೀರೋ, ನಿಮ್ಮ ಕುರಿತು ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ನಾವು ಕೂಡ ಒಬ್ಬೊಬ್ಬರ ಹೆಸರನ್ನೇ ಹೇಳಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ತುಂಬ ಜನರಿದ್ದೀವಿ. ಆದರೆ ಕೆಲವರನ್ನ ನಾವು ನೆನೆಸ್ಕೊಳ್ತೇವೆ. ಗರ್ಭಫಲಕ್ಕಾಗಿ ಪ್ರಾರ್ಥಿಸುವಾಗ, ಕುಟುಂಬಗಳಿಗಾಗಿ ಪ್ರಾರ್ಥಿಸುವಾಗ, ಕುಡುಕುತನಗಳಿಗಾಗಿ ಪ್ರಾರ್ಥಿಸುವಾಗ, ಕೆಟ್ಟತನಕ್ಕಾಗಿ ಪ್ರಾರ್ಥಿಸುವಾಗ, ಅನೈತಿಕತೆಗಾಗಿ ಪ್ರಾರ್ಥಿಸುವಾಗ, ನಮ್ಮ ಸೇವೆಗಾಗಿ ಯಾರು ಸಪೋರ್ಟಾಗಿ ನಿಂತಿದ್ದಾರೋ, ಸಹಾಯ ಮಾಡ್ತಾರೋ, ಸೇವೆ ಮಾಡ್ತಾರೋ ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋದು ಪ್ರತಿದಿನದ ನಮ್ಮ ಜವಾಬ್ದಾರಿ. ಸೊ ನನಗನ್ನಿಸ್ತಾ ಇತ್ತು, ಪ್ರತಿದಿನ ಒಂದು ವೇಳೆ ನಾವು ಹಾಕುವ ಪ್ರಾರ್ಥನೆ ಕೆಲವು ಪರ್ಸ್ನಲ್ ಪ್ರೇಯರ್ಸನ್ನು ನಿಮ್ಮ ಮುಂದೆ ನಾವು ಮಾಡೋಕ್ಕಾಗಲ್ಲ, ನಾವು ಬೇರೆ ಟೈಮಲ್ಲಿ ನಾವು ಮಾಡ್ಕೋಬೋದು. ಆದರೂ ನಮ್ಮ ಕುಟುಂಬ ಪ್ರಾರ್ಥನೆಯನ್ನು ಪ್ರತಿದಿನ ನಾವು ಮಾಡುವಾಗ, ನಾವು ಕೆಲವು ಕಮೆಂಟ್ಸ್ ನೀವು ಮಾಡಿದ್ರಿ ಕಳೆದ ದಿನಗಳಲ್ಲಿ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ನಾವು ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸೊ ಅದನ್ನು ಕೂಡ ನಾವು ಆ ಕಮೆಂಟ್ಸಲ್ಲಿ ನಾವು ಓದಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನೋಡ್ತೇವೆ. ಸೊ ಎಷ್ಟೋ ಬೇರೆ ಕಮೆಂಟ್ಸ್ ಇದೆ, ವಾಟ್ಸಪ್ಪಲ್ಲಿ ಬರುತ್ತೆ, ಎಲ್ಲ ಇದೆ. ಆದರೆ ಈ ಪ್ರಾರ್ಥನಾ ಅಂಶ ಬಹಳ ಒಳ್ಳೆಯದಿದು. ನೀವು ನಂಬಿರುವ ನಂಬಿಕೆ ಮತ್ತು ನೀವು ತೋರಿಸ್ತಾ ಇರುವಂಥ ಪ್ರೀತಿ, ನಾವು ಕುಟುಂಬವಾಗಿ ನಾವಿಲ್ಲಿ ಹೊರಗಡೆ ಹೋಗಿ ಪ್ರಾರ್ಥನೆ ಮಾಡುವಾಗ ಕುಟುಂಬವಾಗಿ ಯಾವಾಗೆಲ್ಲ ಸೇರ್ತೇವೋ ಆಗ ನಿಮಗೋಸ್ಕರವಾಗಿ ಪ್ರಾರ್ಥಿಸುವುದು ನಮ್ಮ ಜವಾಬ್ದಾರಿ ಇದೆ. ಯಾಕೆಂದರೆ ಪೌಲನು ಹಂಗೆ ಹೇಳ್ತಾನೆ, ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಾದರೆ ಇದು ನಮಗೆ ದೇವರು ಕೊಟ್ಟಿರುವ ಒಂದು ಅವಕಾಶ. ಯಾರೆಲ್ಲ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೋ, ಯಾರೆಲ್ಲ ನಮಗೆ ಸಹಾಯಕವಾಗಿ ನಿಲ್ತಾರೋ, ಈ ಸೇವೆಗೆ ನಿಲ್ತಾರೋ ಅವ್ರಿಗೋಸ್ಕರ ಪ್ರಾರ್ಥಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ನೀವು ಅಷ್ಟೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ನಾವು ಮಾಡುವ ಪ್ರತಿ ವಿಡಿಯೋನ ನೀವು ತುಂಬ ನಮಗೇನು ಮಾಡ್ತಾ ಇದ್ದೀರಾ, ಉತ್ತೇಜನ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಇದ್ದೀರಾ. ಇವತ್ತು ಕೂಡ ನಾವು ಹಾಗೆ ಈ ವಾಕ್ಯ ತುಂಬ ಇದೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಆದರೆ ಈ ವಿಷಯ ಮಾತ್ರ ಸಾಕು. ಮುಂದಿನ ದಿನಗಳಲ್ಲಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಕಳೆದ ದಿನಗಳಲ್ಲಿ ನೀವು ನನ್ನ ಆರೋಗ್ಯದ ವಿಷಯವಾಗಿ ವಿಡಿಯೋ ನೋಡಿದ್ದೀರಾ, ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದೀರಾ. ಒಳ್ಳೆಯ ಆರೋಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ. ಕಳೆದ ಕುಟುಂಬ ಪ್ರಾರ್ಥನೆಯನ್ನು ನೀವು ನೋಡಿದ್ದೀರಾ, ದೇವರಿಗೆ ಸ್ತೋತ್ರ. ಈ ಕುಟುಂಬ ಪ್ರಾರ್ಥನೆ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ವಿಶೇಷತೆ ಏನಂದರೆ ನಮ್ಮ ಮಗ ಇರೋದು.
ಸೊ ಇದರಿಂದ ಕೆಲವು ದಿನಗಳು ಮಾಡಿದ್ದು ನಾವು ರೆಕಾರ್ಡ್ ಮಾಡಲಿಲ್ಲ, ಆದರೆ ಮತ್ತೆ ನಾವು ಮಗ ಬಂದಿರೋದ್ರಿಂದ ನಮ್ಮ ಜೊತೆಯಲ್ಲಿರೋದ್ರಿಂದ ಒಂದು ರೆಕಾರ್ಡ್ ಮಾಡಿದ್ವಿ. ದೇವರಿಗೆ ಸ್ತೋತ್ರ. ಸೊ ನಾವು ಪ್ರಾರ್ಥನೆ ಮಾಡೋಣ. ಸಾಧಾರಣವಾಗಿ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಪ್ರಾರ್ಥನೆ ಮಾಡೋದು. ಸೊ ಇವತ್ತು ನಮ್ಮ ಮಧ್ಯದಲ್ಲಿ ಚಿಕ್ಕವರಿದ್ದಾರೆ. ಸೊ ನಮ್ಮ ಮಗ, ಸೊ ಅವರು ಸ್ವಲ್ಪ ಕನ್ನಡದಲ್ಲಿ ಮಾಡೋದು ಸ್ವಲ್ಪ ಕಷ್ಟ, ಇಂಗ್ಲೀಷಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆನಂತರ ರಾಧಾ ಮಾಡ್ತಾಳೆ, ಆಮೇಲೆ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ ತಾನೆ? ಇದು ಸುಮ್ಮನೆ ಜಸ್ಟ್ ನೋಡೋದಕ್ಕೋಸ್ಕರ ಅಲ್ಲ, ಇದು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ. ಆದ್ದರಿಂದ ನೀವು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ ಅಂತ ನಂಬ್ತಾರೆ. ಸೊ ಸ್ವಲ್ಪ ಸಣ್ಣ ಪ್ರಾರ್ಥನೆಯನ್ನು ಇಂಗ್ಲೀಷಲ್ಲಿ ಸುಜಯ್ ಮಾಡ್ತೀನಿ. ಪ್ರೇಯರ್ ಪಾಯಿಂಟ್ಸ್. ಓಕೆ, ಅವನು ಕೇಳಿ ಪ್ರಾರ್ಥನೆ ಏನಕ್ಕೋಸ್ಕರ ಪ್ರೇಯರ್ ಮಾಡಬೇಕು ಅಂಥೇಳಿ. ಸೊ ದೇವರು ಹೇಗೆ ನಿನ್ನನ್ನು ನಡೆಸ್ತಾನೋ, ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ದೇವರು ಪ್ರೇರೇಪಿಸ್ತಾನೋ ಆ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು. ಓಕೆನಾ? ಓಕೆ, ಯು ಪ್ರೇ. Gracious God, Heavenly Father, thank you and praise Lord. Thank you for this day again, Lord. Thank you for giving us good time to praise you, Lord, to go and way, Lord. Lord, who are seeing in the video, Lord, bless them and heal them, Lord. What problems they have, Lord, and I'm praying for so many people don't have food, houses, and clothes, Lord. Bless them and heal them and give good clothes, food also, Lord. All of them come to in the mighty hand, Lord. And I'm praying for in the village church, Lord. We are planning to build, Lord. Give us good plan, Lord. And all of them come to your mighty hand, Lord. Who are not well, bless them and heal them, Lord. In Jesus' name I pray, amen. ಆಮೇನ್. ಸೊ ಮೊದಲನೇ ಸಾರಿ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದ್ದಾನೆ. ಸೊ ಆಸ್ ಡೇಸ್ ಗೋಸ್ ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಿದ್ದರಿಂದ ಅವನಿಗೆ ಆ ಥರ ಅಂತ ಇದೆ. ಬಟ್ ನಾನು ಹೇಳಿದ್ದೀನಿ ರೆಕಾರ್ಡ್ ಆಗುತ್ತಾ ಇದೆ ಅಂತ ಅಂದ್ಕೊಬಾರ್ದು, ಹಾಗೆ ಪ್ರಾರ್ಥನೆ ಮಾಡಬೇಕು ಅಂತ. ಓಕೆ, ಇಟ್ಸ್ ಓಕೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಧಾ ಪ್ರಾರ್ಥನೆ ಮಾಡ್ತಾಳೆ. ಹಲ್ಲೆಲೂಯಾ, ಸ್ತೋತ್ರ ಯೇಸುವೇ, ಪರಿಶುದ್ಧನ ಮಹೋನ್ನತನಾದ ಯೇಸು ಸ್ವಾಮಿ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಕುಟುಂಬ ಪ್ರಾರ್ಥನೆಯನ್ನು ಕರ್ತನೆ ನಾವು ಮಾಡುವಾಗ ನಮ್ಮ ಮಧ್ಯದಲ್ಲಿ ನೀವು ಬರಬೇಕಾಗಿ ಪ್ರಾರ್ಥಿಸ್ತೇವಪ್ಪ. ದೇವರೇ, ಇಬ್ಬರು ಮೂವರಲ್ಲಿ ನನ್ನ ನಾಮದಲ್ಲಿ ಸೇರಿ ಬರುವರು, ಅಲ್ಲಿ ನಾನು ವಾಸ ಮಾಡುತ್ತೇನೆ ಎಂದು ವಾಗ್ದಾನ ಕೊಟ್ಟ ದೇವರೇ, ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇದುವರೆಗೂ ರಾಜ ಕರ್ತನೆ ನಮ್ಮನ್ನು ನಡೆಸಿದ್ಯಪ್ಪ. ನಮ್ಮನ್ನೆಲ್ಲ ಕೇಡುಗಳಿಂದ ತಪ್ಪಿಸಿ, ಎಲ್ಲ ಕಷ್ಟ ಅನಾರೋಗ್ಯಗಳಿಂದ ಸ್ವಾಮಿ, ಎಷ್ಟೋ ಬಾಧೆಗಳಿಂದ ಸ್ವಾಮಿ ನಮ್ಮನ್ನು ತಪ್ಪಿಸಿ ಕಾಪಾಡೋದಕ್ಕಾಗಿ ಸ್ತೋತ್ರ. ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟು ನಮ್ಮನ್ನು ಸುರಕ್ಷಿತವಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ದೇವಾದಿದೇವನೇ, ರಾಜಾದಿರಾಜನೇ ಸ್ವಾಮಿ, ಸರ್ವವನ್ನು ಉಂಟು ಮಾಡಿದ ಸರ್ವಶಕ್ತನೇ, ನಿನಗೆ ಸ್ತೋತ್ರಪ್ಪ. ಎಲ್ಲವೂ ಕರ್ತನೆ ನೀನು ನೋಡುವಾತನಾಗಿದೆ ಸ್ವಾಮಿ. ಅಪ್ಪ ಕರ್ತನೆ, ಎಲ್ಲ ಸಮಯಗಳಲ್ಲಿ ಅಪ್ಪ ಕರ್ತನೆ ನಾವು ನಂಬಿಕೆ ಕುಂದಿ ಹೋಗೋದಾಗಿ ಸ್ವಾಮಿ. ಅಪ್ಪ, ನಿನ್ನಲ್ಲಿ ನಾವು ಇಟ್ಟಿರುವ ನಂಬಿಕೆಯನ್ನು ನಾವು ವೃದ್ಧಿ ಮಾಡಿಕೊಂಡು ಸ್ವಾಮಿ ನಿನ್ನಲ್ಲಿ ಬೆಳೀಲಿಬೇಕು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯಬೇಕು ದೇವರೇ. ನಾವು ಯಾರಿಗೂ ಭಯಪಡದಿದ್ರು ಸ್ವಾಮಿ, ನಿನಗೆ ನಾವು ಭಯಪಡೋರಾಗಿರಬೇಕು. ಯಾರು ನೋಡುವುದಿಲ್ಲ ಅಂತ ನಾವು ಅಂದ್ಕೊಳ್ಬಾರ್ದು ಸ್ವಾಮಿ. ನಮ್ಮ ನೋಡುವ ಆತನ ನೀನಾಗಿದೆ ಸ್ವಾಮಿ. ದೇವರೇ, ನಮ್ಮ ನಡೆ ನುಡಿಯಲ್ಲಿ ಸ್ವಾಮಿ ಕರ್ತನ ನಾವು ಎಲ್ಲೇ ಇದ್ರು ಹೇಗೆ ಇದ್ರು ಸ್ವಾಮಿ, ಏನೇ ಮಾಡಿದ್ರು ಅಪ್ಪ ನಿನಗೆ ಮಹಿಮೆ ಪಡಿಸುವ ರೀತಿಯಲ್ಲಿ ನಾವು ಜೀವಿಸಬೇಕು ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ದೇವರೇ, ಏನೆಲ್ಲ ನೀನು ಉಪಕಾರಗಳನ್ನು ಮಾಡಿದ್ಯಪ್ಪ, ಕುಟುಂಬದಲ್ಲಿ ಆಗಲಿ ಅಪ್ಪ ಕರ್ತನೆ, ಅಪ್ಪ ಸೇವೆಯಲ್ಲಾಗಲಿ ಸಭೆಗಳಲ್ಲಾಗಲಿ ಅಪ್ಪ ಅನೇಕರ ಜೀವಿತದಲ್ಲಿ ನೀನು ಎಷ್ಟೊಂದು ಮಹತ್ತಾದ ಕಾರ್ಯಗಳನ್ನು ಮಾಡಿದ್ಯಪ್ಪ ದೇವರೇ. ಅದಕ್ಕಾಗಿ ನಿಮಗೆ ಕೊಂಡಾಡುತ್ತೇವೆ ಸ್ವಾಮಿ. ದೇವರೇ, ಈ ಒಂದು ಕರ್ತನೆ ವಿಡಿಯೋನ ನೋಡುತ್ತಿರುವ ಪ್ರತಿಯೊಂದು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವ್ರಿಗಿರುವ ಪ್ರತಿಯೊಂದು ಕಷ್ಟಗಳಿಂದ ಬಿಡಿಸಿರಿ, ಕಾಪಾಡ್ರಿ ಅಪ್ಪ. ಅಪ್ಪ, ಸೈತಾನನ ಶೋಧನೆಗಳಿಂದ ಮಾಟ ಮಂತ್ರಗಳಿಂದ ಸ್ವಾಮಿ ನೀ ಬಿಡಿಸಿರಿ ಸ್ವಾಮಿ. ಎಲ್ಲವುಗಳಿಂದ ಎಲ್ಲ ಕೆಟ್ಟತನಗಳಿಂದ ಲಯ ಮಾಡ್ರಿ ಸ್ವಾಮಿ. ನೀನೊಬ್ಬನೇ ಜೀವ ಸ್ವರೂಪನಪ್ಪ ದೇವರೇ, ಜೀವ ಕೊಡುವ ದೇವರು ಅಪ್ಪ ತಂದೆ. ಅವ್ರನ್ನ ಬೆಳಕಿನಲ್ಲಿ ನಡೆಸುವ ಆತನು, ಎಲ್ಲ ಅಂಧಕಾರ ಕೆಟ್ಟತನಗಳಿಂದ ಬಿಡಿಸುವ ದೇವಾದಿ ದೇವನ ಸ್ವಾಮಿ. ಅದಕ್ಕಾಗಿ ಅಪ್ಪ ಈ ಲೋಕದಲ್ಲಿ ನೀನು ಅಪ್ಪ ಮನುಷ್ಯನಾಗಿ ಬಂದು ಸ್ವಾಮಿ ಅಪ್ಪ ನಮಗಾಗಿ ರಾಜ ಎಷ್ಟೋ ಕಷ್ಟಗಳನ್ನು ಅವಮಾನಗಳನ್ನು ಅಪ್ಪ ತಂದೆ ದೇವರೇ ನೀವು ನಮಗೋಸ್ಕರ ಅನುಭವಿಸಿದ್ದೀರ ಅಪ್ಪ. ತಾಳಿಕೊಂಡಿದ್ದೀರ ಎಲ್ಲವನ್ನು ಅಪ್ಪ ಏಸಪ್ಪ. ನಿನ್ನ ಒಂದು ಅಪ್ಪ ಕಲ್ವಾರಿ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಆ ರೀತಿ ರಾಜ ನೀನು ನಮಗೋಸ್ಕರ ಬಂದ ದೇವರ ಸ್ವಾಮಿ ಅಪ್ಪ ಕರ್ತ. ನೀನು ಬರುವಾಗ ಅಪ್ಪ ಕತ್ತಲೆಯು ಅಂಧಕಾರವು ಸ್ವಾಮಿ ಎಲ್ಲ ಹೊರಟು ಹೋಗುವಂಥದ್ದಾಗಿದೆ
ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ ಎಂದು ಬೇಡುತ್ತೇನಪ್ಪ. ಒಂದು ಜೀವ ಆದರೂ ನಿನ್ನನ್ನು ಅಂಗೀಕರಿಸಿಕೊಂಡು ಅಪ್ಪ ನಂಬಿಕೊಂಡು ಆ ಮನೆಯಲ್ಲಿ ಅಪ್ಪ ನಿನಗಾಗಿ ಜೀವಿಸುವಾಗ ದೇವರೇ ಅಪ್ಪ ಮನೆಯಲ್ಲಿರುವರೆಲ್ಲರೂ ಸ್ವಾಮಿ ಕರ್ತನೆ ನಿನ್ನ ನಂಬಿಕೊಳ್ಳುವ ಭಾಗ್ಯವನ್ನು ಕೊಡ್ರಿ ಸ್ವಾಮಿ. ಅಪ್ಪ ಒಂದೊಂದು ಆತ್ಮದಲ್ಲಿ ನೀವು ಮಾತನಾಡ್ರಿ ದೇವರೇ ಅಪ್ಪ. ನಮ್ಮನ್ನು ನೀವು ಕರ್ತನೆ ಜಗತ್ತುತ್ಪತ್ತಿಗೆ ಮೊದಲೇ ಆರಿಸಿಕೊಂಡ ಹಾಗೆ ಸ್ವಾಮಿ ದೇವರೇ ಅನೇಕರನ್ನು ಪಾಪ ಜೀವಿತದಲ್ಲಿ ಜೀವಿಸಿದ್ದಾರೆ ಸ್ವಾಮಿ. ಅಪ್ಪ ಅವರನ್ನ ಆ ಒಂದು ಪಾಪ ಜೀವಿತದಿಂದ ಬಿಡಿಸಿ ಸ್ವಾಮಿ ನಿನ್ನ ಬೆಳಕಿನ ಜೀವಿತ ಕಡೆ ಕರೆದುಕೊಂಡು ಬನ್ನಿ ಸ್ವಾಮಿ. ಅಪ್ಪ ನಮ್ಮ ದೇಹ ಅಪ್ಪ ಸ್ವಾಮಿ ನೀನು ವಾಸ ಮಾಡುವ ದೇಗುಲ ರಾಜ, ನೀನು ಸೃಷ್ಟಿ ಮಾಡಿದ್ಯಾ, ಇದನ್ನು ನಾವು ಕೆಡಿಸ್ಕೊಳ್ಳಬಾರದು ಸ್ವಾಮಿ. ಹಾಗಾಗಿ ರಾಜ ಪಾಪದಲ್ಲಿ ಬಿದ್ದು ಹೋಗಿರುವ ಪ್ರತಿಯೊಂದು ಮಕ್ಕಳಿಗಾಗಿ ಸ್ವಾಮಿ ದೇವರೇ ಅವರಿಗೆ ಕರ್ತನೆ ಸ್ವಾಮಿ ಕುಟುಂಬದವರು ಹಿಂಸೆ ಮಾಡುತ್ತಿರ್ಬೋದು, ಇತರರಿಗೆ ಮೋಸ ಮಾಡ್ತಿರ್ಬೋದು, ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ಬೋದು, ಕುಡಿತಾ ಇರ್ಬೋದು ಸ್ವಾಮಿ ಅಪ್ಪ, ಅನೈತಿಕ ಸಂಬಂಧಗಳಲ್ಲಿ ಇರ್ಬೋದು ಅಪ್ಪ. ಇವೆಲ್ಲವನ್ನು ದೇವರೇ ಅರಿತುಕೊಂಡು ಸ್ವಾಮಿ ಒಂದು ವೇಳೆ ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮ ಆತ್ಮ ಎಲ್ಲಿ ಹೋಗುತ್ತದೆ ಅಂತ ಸ್ವಲ್ಪ ಆದರೂ ಯೋಚನೆ ಮಾಡಬೇಕು ಜನಗಳು ಸ್ವಾಮಿ. ಅಪ್ಪ ನಮ್ಮ ಆತ್ಮ ನಷ್ಟಪಟ್ಟರೆ ಎಷ್ಟೆಲ್ಲ ನಾವು ಸುಖಪಟ್ಟರೆ ಈ ಲೋಕದಲ್ಲಿ ಆತ್ಮನ ರಕ್ಷಿಸ್ಕೊಳ್ಳಿಕ್ಕಾಗದೇ ಇದ್ರೆ ಏನು ಪ್ರಯೋಜನ ಇಲ್ಲಪ್ಪ ದೇವರೇ. ಪ್ರತಿಯೊಂದು ಆತ್ಮವು ಅಪ್ಪ ನಿನ್ನ ಕರ್ತನೆ ಸ್ವಾಮಿ ನಿನ್ನ ರಾಜ್ಯದಲ್ಲಿ ನಡೆಸುವುದಕ್ಕಾಗಿ ನೀನು ಲೋಕಕ್ಕೆ ಬಂದಿದ್ಯಾ ಸ್ವಾಮಿ. ಅಪ್ಪ ನೀವು ನಡೆಸಿರಿ ಅಪ್ಪ. ಪ್ರತಿಯೊಂದು ಅಪ್ಪ ಕರ್ತನೆ ಪಾಪದಲ್ಲಿ ಕರ್ತನೆ ವಿಗ್ರಹಾರಾಧನೆಯಲ್ಲಿ ಸ್ವಾಮಿ ಮೂಢನಂಬಿಕೆಗಳೇ ಮಾಟ ಮಂತ್ರಗಳನ್ನು ನಂಬಿ ಹೋಗ್ತಾ ಇರೋರನ್ನ ಅಪ್ಪ ಸ್ವಾಮಿ ಜನರ ಒಂದು ಕಟ್ಟುಕತೆಗಳಿಗೆ ಬಿದ್ದು ಹೋಗ್ತಾ ಇರೋರನ್ನ ನೀವು ಅಪ್ಪ ಕಣ್ಣು ತೆರೆಸಿರಿ. ನಿನ್ನ ಪರಲೋಕದ ಜ್ಞಾನವನ್ನು ಕೊಡ್ರಿ, ಯೋಚನೆ ಮಾಡುವಂಥ ತಿಳುವಳಿಕೆ ಕೊಡ್ರಿ ಸ್ವಾಮಿ. ಯಾವುದು ಸತಿ, ಯಾವುದು ನ್ಯಾಯವಾದದ್ದು, ಯಾವುದು ಮಾನ್ಯವಾದದ್ದು ತಿಳ್ಕೊಳ್ಳುವ ಹಾಗೆ ಮಾಡ್ರಿ ಸ್ವಾಮಿ. ನಿನ್ನ ಕೈಲಿ ಎಲ್ಲವೂ ಸಾಧ್ಯ ಸ್ವಾಮಿ. ಮಕ್ಕಳನ್ನ ಎಲ್ಲ ಕಷ್ಟಗಳಿಂದ ಕೆಡುಕನ ಕೈಗಳಿಂದ ತಪ್ಪಿಸಿರಿ ಸ್ವಾಮಿ. ಅಪ್ಪ ಪರಿಶುದ್ಧ ಆತ್ಮನ ಈಗಿನ ಕಾಲದಲ್ಲಿ ಅಪ್ಪ ನೋಡುವಾಗ ಅಪ್ಪ ನಿನ್ನ ಸಮಯ ಹತ್ತಿರವಾಗ್ತಿದೆ ಸ್ವಾಮಿ. ಎಲ್ಲಿ ನೋಡಿದ್ರು ಕೆಟ್ಟತನ, ಎಲ್ಲಿ ನೋಡಿದ್ರು ಅಂಧಕಾರ ಸ್ವಾಮಿ, ದ್ವೇಷ, ಅಸೂಹೆಗಳು ಸ್ವಾಮಿ, ಹೊಟ್ಟೆ ಕಿಚ್ಚುಗಳು ಸ್ವಾಮಿ. ನಾನು ಚೆನ್ನಾಗಿರಬೇಕು, ಬೇರೆಯವ್ರು ಏನಾದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಪ್ರೀತಿ ಇಲ್ಲಪ್ಪ, ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ ಸ್ವಾಮಿ. ಅಪ್ಪ ನೀನು ಹೇಳಿದೀಯ ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಇದರನ್ನ ಪ್ರೀತಿಸಿರಿ ಅಂತ ಸ್ವಾಮಿ. ಆ ಪ್ರೀತಿ ಇಲ್ಲಪ್ಪ ಸ್ವಾಮಿ ದೇವರೇ. ನೀನೇ ಅಪ್ಪ ನಿನ್ನ ಪರಿಶುದ್ಧವಾದ ಮಳೆಯನ್ನು ಈ ಲೋಕದ ಮೇಲೆ ಸುರಿಸಿ ಎಲ್ಲರನ್ನು ಪರಿಶುದ್ಧರನ್ನಾಗಿ ಮಾಡ್ರಿ, ಪಾಪದಿಂದ ಬಿಡಿಸಿರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ಅಲ್ಲೆಲ್ಲೂಯಾ ಯೇಸುವೇ ಸ್ತೋತ್ರ ಅಪ್ಪ. ಕರ್ತನೆ ನೀನು ಮಾಡಿದ ಎಲ್ಲ ಒಂದು ಕರ್ತನೆ ಉಪಕಾರಗಳಿಗಾಗಿ ಮುಂದೆ ಮಾಡುವುದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇನೆ ಅಪ್ಪ. ಅನೇಕ ಮಕ್ಕಳನ್ನು ಸಾಲ ಬಾಧೆಗಳಿಂದ ಬಿಡಿಸಿರಿ ಅಪ್ಪ ದೇವರೇ. ಅಪ್ಪ ಗರ್ಭಫಲವಿಲ್ಲಂದ ಅವರನ್ನು ನೋಯಿಸ್ತಿರುವ ಅತ್ತೆ ಮಾವಂದರು ಇದ್ದರೆ ಸ್ವಾಮಿ, ಬೇರೆಯವರು ಅಕ್ಕಪಕ್ಕದವರು ಇದ್ದರೆ ಅಂಥವ್ರಿಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಅವ್ರ ಬಾಯಿಗಳನ್ನು ಮುಚ್ಚಿರಿ ಸ್ವಾಮಿ. ತಕ್ಕ ಸಮಯದಲ್ಲಿ ನೀನು ಕರ್ತನೆ ಗರ್ಭಫಲವನ್ನು ಕೊಡ್ರಿ. ಮದುವೆಗಾಗಿ ಕಾಯ್ತಿರೋರಿಗಾಗಿ ಪ್ರಾರ್ಥಿಸ್ತೇನೆ. ಮದುವೆಗಳ ಸಮಯಕ್ಕೆ ಸರಿಯಾಗಿ ಅವ್ರ ವಯಸ್ಸಿಗೆ ತಕ್ಕಂತೆ ಸ್ವಾಮಿ ನೀನು ನಡೆಸ್ಕೊಡ್ರಿ ಸ್ವಾಮಿ. ಅಪ್ಪ ನೀನು ಕರ್ತನೆ ಅಪ್ಪ ನೀನು ಅಪ್ಪ ಯಾರಿಗೆ ಯಾರು ಎಲ್ಲಿದ್ದಾರೆ ಎಂದು ನಿನಗೆ ಗೊತ್ತು ಸ್ವಾಮಿ. ನೀನು ಆರಿಸಿಕೊಡು ಸ್ವಾಮಿ, ಕಣ್ಣಿಗೆ ತೋರಿಸಿರಿ ಸ್ವಾಮಿ. ಅಪ್ಪ ಗರ್ಭಫಲವು ಯೆಹೋವನಿಂದಲಿಂದ ನಿನ್ನ ವಾಕ್ಯ ಹೇಳಿದಂತೆ ಅಪ್ಪ ಗರ್ಭಫಲಕ್ಕಾಗಿ ಕಾಯ್ತಿರೋ ಮಕ್ಕಳಿಗಾಗಿ ನೀನು ಅದ್ಭುತ ಮಾಡು, ಒಳ್ಳೇದು ಮಾಡು ಸ್ವಾಮಿ. ಒಂದು ಮಕ್ಕಳನ್ನು ಅವರು ಕರ್ತನೆ ಅಪ್ಪ ಅವ್ರ ಜೀವಿತದಲ್ಲಿ ನೋಡ್ಲಿಕ್ಕಾಗುವಂತೆ ಅಪ್ಪ ಎತ್ತಿ ಆಡಿಸಿ ಮುದ್ದಾಡುವ ಭಾಗ್ಯವನ್ನು ಮಕ್ಕಳಿಗೆ ಕೊಡ್ರಿ ಸ್ವಾಮಿ. ಎಷ್ಟೋ ವರ್ಷಗಳಾಗಿರ್ತವೆ ಮದುವೆ ಆಗಿ ಅಪ್ಪ ಮಕ್ಕಳಿರಲ್ಲ ಅಪ್ಪ. ಅವ್ರಿಗಿರುವ ದೇಹದಲ್ಲಿರುವ ಏನಾದರೂ ಪ್ರಾಬ್ಲಮ್ ಇದ್ರೂ ಅದು ನಿನ್ಗೆ ಎಷ್ಟು ಮಾತ್ರವಲ್ಲ ಸ್ವಾಮಿ ದೇವರೇ. ನೀವೇ ಅದನ್ನೆಲ್ಲ ಅಪ್ಪ ನಾರ್ಮಲ್ ಆಗಿ ಮಾರ್ಪಡಿಸಿ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿರಿ. ಎಕ್ಸಾಮ್ಗಳಿಗಾಗಿ ಸ್ವಾಮಿ ಅಪ್ಪ ಎಕ್ಸಾಮ್ ಬರೆದು ರಿಸಲ್ಟಿಗಾಗಿ ಕಾಯ್ತಿರುವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಸ್ವಾಮಿ, ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಳ್ಬೇಕು. ಪ್ರತಿಯೊಂದು ಮಕ್ಕಳನ್ನು ಎಜುಕೇಷನ್ ಮಾಡ್ತಿರುವ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಪಾದಕ್ಕೊಪ್ಪಿಸ್ತೇನಪ್ಪ. ಆಶೀರ್ವದಿಸಿರಿ ಸ್ವಾಮಿ ಅಪ್ಪ. ಜ್ಞಾನ ಕೊಡುವಾತನು ನೀನು ಸ್ವಾಮಿ. ಪ್ರತಿಯೊಂದು ಮಕ್ಕಳಿಗೂ ನೀನು ಕೊಟ್ಟ ಜ್ಞಾನಕ್ಕಾಗಿ ಸ್ತೋತ್ರ ಅಪ್ಪ. ಅಂಗವಿಕಲ ಮಕ್ಕಳಿಗಾಗಿ, ವಯಸ್ಸಾದವರಿಗಾಗಿ ಅಪ್ಪ, ಮುದುಕರಿಗಾಗಿ ದೇವರೇ, ತಂದೆ ತಾಯಿಗಳನ್ನು ಸನ್ಮಾನಿಸಿದವರು ಸ್ವಾಮಿ, ತಂದೆ ತಾಯಿಗಳು ವಯಸ್ಸಾದವರಿಗೆ ಕೊನೆಯಲ್ಲಿ ಅವ್ರನ್ನ ಅಪ್ಪ ಕೇರ್ ಮಾಡದೇ ಇರೋರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅಂಥವ್ರನ್ನ ನೀನು ಸ್ವಾಮಿ ಮುಪ್ಪಿನ ಸಮಯದಲ್ಲಿ ಕೂಡ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದೆ ದೇವರೇ. ವಯಸ್ಸಾದ ಎಲ್ಲ ಸ್ವಾಮಿ ಮಕ್ಕಳ ಜೊತೆ ನೀವಿದ್ದವ್ರು ಪರಾಮರಿಸಿರಿ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ ದೇವ. ಅನಾರೋಗ್ಯ
ಅನಾರೋಗ್ಯದಲ್ಲಿರೋರ್ಗಾಗಿ ಪ್ರಾರ್ಥಿಸ್ತೇನಪ್ಪ. ನಿನ್ನ ಸ್ವಾಮಿ ಮುಟ್ಟು ಸ್ವಾಮಿ ಅಪ್ಪ. ಎಷ್ಟೊಂದು ವಾಸಿಯಾಗಲಾರದ ಕ್ಯಾನ್ಸರ್, ಏಡ್ಸ್ ಕರ್ತನೆ ಏಸಪ್ಪ, ಎಷ್ಟೊಂದು ವೈರಲ್ ಫೀವರ್ಗಳಿಗಾಗಿ ಅಪ್ಪ, ಕೋಲ್ಡ್ ಅಪ್ಪ, ಕೆಮ್ಮುಗಳಿಂದ ನೋಡಿಸ್ಕೊಳ್ಳಿಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ಹಣ ಇಲ್ಲಪ್ಪ, ಸಹಾಯ ಮಾಡೋರಿಲ್ಲ ಅಂಥವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಆಕ್ಸಿಡೆಂಟ್ಗಳಿಂದ ಸ್ವಾಮಿ ನರಳುತ್ತಾ ಇರುವಾಗ ಪ್ರಾರ್ಥಿಸ್ತೇನೆ ಅಪ್ಪ. ಅಂಥ ಸ್ಥಿತಿ ಬರ್ದಿರೋ ಕಾಪಾಡ್ರಿ. ಬಡವರನ್ನು, ನಿರ್ಗತಿಕರನ್ನು, ಕಷ್ಟದಲ್ಲಿರುವವರನ್ನು ಸ್ವಾಮಿ ನೆನೆಸ್ತೇವಪ್ಪ. ಅಂಥವ್ರನ್ನ ಕಾಪಾಡ್ರಿ. ಸಹಾಯಕರನ್ನು ನೀವು ಒದಗಿಸಿಕೊಡ್ರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ಅಪ್ಪ. ನಮ್ಮನ್ನು ಯಾರು ಪ್ರೀತಿ ಮಾಡೋರಿಲ್ಲ, ನಮ್ಮ ಕಷ್ಟದಲ್ಲಿ ಯಾರು ಆಗೋರಿಲ್ಲ ಅಂತ ಎಷ್ಟೋ ಜನರಿದ್ದಾರೆ ಅಪ್ಪ. ಊಟಕ್ಕಾಗಿ ಕಷ್ಟಪಡೋರಿದ್ದಾರೆ ಅಪ್ಪ, ಮನೆಗಳಿಲ್ಲದೆ ಕಷ್ಟಪಡ್ತಾ ಇದ್ದಾರೆ ಅಪ್ಪ, ಬೀದಿಗಳಲ್ಲಿದ್ದಾರೆ ಎಷ್ಟೋ ಜನರಪ್ಪ. ಅವ್ರನ್ನ ನೆನೆಸ್ತೇನೆ. ಅವ್ರಿಗೆಲ್ಲ ಒಂದು ನೆಲೆ ಕೊಡ್ರಿ ಅಪ್ಪ. ಅವ್ರಿಗೆ ಅನುಕೂಲಗಳನ್ನು ನೀವು ಮಾಡಿಕೊಡ್ರಿ ಎಲ್ಲವನ್ನು ಸ್ವಾಮಿ. ಸ್ತೋತ್ರ ಸ್ತೋತ್ರ ಅಪ್ಪ. ಕರ್ತನೆ ಎಲ್ಲ ಪ್ರಾರ್ಥನೆಯನ್ನು ಪಾದಕ್ಕೆ ಒಪ್ಪಿಸ್ತೇನೆ ಅಪ್ಪ. ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ತೋತ್ರ. ಅಲ್ಲೆಲ್ಲೂ ಯೇಸುವೆ ಎಲ್ಲ ಪ್ರಾರ್ಥನೆಯನ್ನು ನಮ್ಮ ಯೇಸುವಿನ ಮುದಾದ ನಾಮದಲ್ಲಿ ಒಪ್ಪಿಸಿ ಬೇಡುತ್ತೇನೆ ತಂದೆ. ಆಮೆನ್. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ 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 ಕರ್ತನೆ. ಭೂಮಿ ಆಕಾಶಗಳ ಒಡೆಯನೇ, ಸರ್ವೋನ್ನತನೇ, ಸರ್ವವಲ್ಲಭನೇ, ಅದ್ವಿತೀಯನೇ, ಆಲೋಚನಾ ಕರ್ತನೆ, ಅತಿಶಯವಾದ ಕಾರ್ಯಗಳನ್ನು ಮಾಡುವಾತನೇ, ನಿನಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಅಪ್ಪ. ನಾವು ಕರ್ತನೆ ನಿನ್ನ ನಂಬಿದಂಥ ಮಕ್ಕಳು ನಿನ್ನ ಪಾದ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಾಗ, ನಿನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಾವು ಕರ್ತನೆ ಮಧ್ಯಸ್ಥಿಕೆ ವಹಿಸಿ ಇವತ್ತು ಪೌಲನ ನುಡಿಗಳಲ್ಲಿ ಕೇಳಿದ ಹಾಗೆ ಅಪ್ಪ, ಈ ಎಲ್ಲ ದೇವ ಜನರ ನಂಬಿಕೆಗಾಗಿ ಸ್ತೋತ್ರ ಮಾಡುತ್ತೇವೆ. ಎಷ್ಟೋ ಜನ ವಿರೋಧಿಗಳು, ಕುಟುಂಬದಲ್ಲಿ ವಿರೋಧ ಅಪ್ಪ ಕರ್ತನೆ. ಸ್ವಂತ ಗಂಡ ನಂಬುವುದಿಲ್ಲ, ಸ್ವಂತ ಹೆಂಡತಿ ನಂಬುವುದಿಲ್ಲ, ಮಕ್ಕಳು ನಂಬುವುದಿಲ್ಲ, ತಂದೆ ತಾಯಿಗಳು ನಂಬುವುದಿಲ್ಲ. ಆದರೂ ದೇವರ ಮೇಲೆ ನಂಬಿಕೆ ಇಟ್ಟು ಕರ್ತನೆ ಎಷ್ಟು ಕಷ್ಟ ಬಂದರೂ, ಎಷ್ಟು ಅವಮಾನವಾದರೂ, ಎಷ್ಟು ನಿಂದೆಯಾದರೂ ಕೂಡ ಅಪ್ಪ ಎಲ್ಲವನ್ನ ಸಹಿಸಿಕೊಂಡು ನನ್ನ ದೇವರು ಒಳ್ಳೆಯವನು, ನಾನು ನಂಬಿದಾತನು ಸರ್ವಶಕ್ತನು ಎಂದು ನಂಬಿದ್ದಾರಲ್ಲ. ನಿಮ್ಮ ನಾಮಕ್ಕೆ ಸ್ತೋತ್ರಪ್ಪ. ಪೌಲನು ಹೇಳುವಂತೆ ನಿಮ್ಮ ನಂಬಿಕೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಎಂದು ಹೇಳಿದ ಹಾಗೆ ಅಪ್ಪ, ಒಬ್ಬ ಸೇವಕನಾಗಿ ನಾನು ಕೂಡ ಇವರ ನಂಬಿಕೆಗಾಗಿ ಸ್ತೋತ್ರ ಮಾಡುತ್ತೇನೆ. ಹಾಲೆಲೂಯ ಅಪ್ಪ. ಇವರು ನಂಬಿಕೆ ಶ್ರೇಷ್ಠವಾದದ್ದು ಕರ್ತನೆ. ಎಷ್ಟು ಅವಮಾನವಾದರೂ, ದೇವರೇ ಕಷ್ಟವಾದರೂ, ವೇದನೆಯಾದರೂ, ಹಿಂಸೆಯಾದರೂ ಕರ್ತನೆ ಆ ನಂಬಿಕೆಯನ್ನು ಬಿಟ್ಟು ಬಿಡದೇ ಇರುವುದಕ್ಕೆ ಕೃಪೆಯನ್ನು ತೋರಿಸಿರಿ ಅಪ್ಪ. ಮಾತ್ರವಲ್ಲದೆ ಅಪ್ಪ, ಎರಡನೇ ಭಾಗವಾಗಿ ಪೌಲನು ಹೇಳುತ್ತಾ ಇದ್ದಾನೆ, ನೀವು ನಮ್ಮ ಮೇಲೆ ತೋರಿಸಿದ ಪ್ರೀತಿಗಾಗಿ ಸ್ತೋತ್ರ ಎಂಬುದಾಗಿ. ಹೌದಪ್ಪ, ನಮ್ಮ ಮೇಲೆ ಎಷ್ಟೋ ಜನರು ಪ್ರೀತಿಯನ್ನು ತೋರಿಸಿದ್ದಾರೆ. ನಾವು ಸೇವೆ ಮಾಡುತ್ತಿರುವಾಗ ನಮಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಯಾರೆಂದು ಏನು ಮಾಡಿದ್ದಾರೆಂದು ನಿಮಗೆ ಗೊತ್ತಿದೆ. ಅವರ ಕರ್ತನೆ ಸಹಾಯ ಹಸ್ತ ಚಾಚಿದ್ದಕ್ಕಾಗಿ ಅವರನ್ನು ನೀನು ಹೇರಳವಾಗಿ ಆಶೀರ್ವದಿಸಿರಿ. ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ನಮಗೆ ಉತ್ತೇಜನದ ಮಾತುಗಳನ್ನು ಹೇಳಿದ್ದಾರೆ, ನಮ್ಮನ್ನು ಆಧರಿಸಿದ್ದಾರೆ, ನಮಗೆ ಕೆಲವು ಸಾರಿ ಅತಿಥಿ ಸತ್ಕಾರ ಮಾಡಿದ್ದಾರೆ, ಅನೇಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಯೇಸುವೇ ಅಪ್ಪ, ಇಂಥ ಸಂದರ್ಭದಲ್ಲಿ ಹಾಲೆಲೂಯ ಕರ್ತನೇ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವು ಮಾಡುವಂಥ ಕರ್ತನೆ ಈ ಪ್ರಾರ್ಥನೆಯಿಂದ ಅಪ್ಪ ಅವರ ಪ್ರೀತಿಯನ್ನು ಅಧಿಕವಾಗಲಿ, ಅವರ ಕುಟುಂಬದಲ್ಲಿ ಆಶೀರ್ವಾದ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಹಾಲೆಲೂಯ ಕರ್ತನೆ. ಮಾತ್ರವಲ್ಲದೆ ಅಪ್ಪ ಕರ್ತನೆ, ಈ ಕಾಲಗಳಲ್ಲಿ ಕರ್ತನೆ ಬಹಳ ಬೇಸಿಗೆಯಿಂದ, ಬಹಳ ಕರ್ತನೆ ಬಿಸಿಲಿನಿಂದ ಅನೇಕರು ನರಳುತ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಂದ, ಮನುಷ್ಯರುಗಳಿಂದ, ಬಡವರಿಂದ ಕರ್ತನೆ ಅನೇಕರು ಬಾಧೆ ಪಡುತ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಪ್ಪ ಮಳೆಯನ್ನು ಸುರಿಸು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅಪ್ಪ. ಹಾಲೆಲೂಯ. ಮಳೆಯು ಬೇಕಾಗಿದೆ ಕರ್ತನೆ, ನೀವೇ ಕರುಣೆಯನ್ನು ತೋರಿಸಿರಿ, ಉಪಕಾರ ಮಾಡ್ರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಲೆಲೂಯ. ಯೇಸು ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಮಳೆಯನ್ನು ಸುರಿಸು ಅಂತ ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ಹೆಚ್ಚು ಬಿಸಿಲಾಗದೆ, ಹೆಚ್ಚು ಕಷ್ಟವಾಗದೆ ಕಾಪಾಡು ಅಪ್ಪ. ಯೇಸು ನಾಮದಲ್ಲಿ ಅಪ್ಪ ನೀನು ಕೃಪೆಯನ್ನು ತೋರಿಸು, ನಮ್ಮ ಪ್ರಾರ್ಥನೆಗಳನ್ನು ಆಲಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮಾತ್ರ ಆಗಲೇ ಪ್ರಾರ್ಥಿಸಿದ ಹಾಗೆ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇವೆ, ಮದುವೆ ಆಗಬೇಕಾದವರಿಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ, ರಿಸಲ್ಟ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ, ಮಕ್ಕಳು ಎಕ್ಸಾಮ್ ಬರೆಯುವುದಕ್ಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ, ಪಬ್ಲಿಕ್ ಎಕ್ಸಾಮ್ಸ್ ಇರುವವರಿಗಾಗಿ ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಎಲ್ಲರನ್ನ ಕರುಣಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಉಜ್ಜೀವನಕ್ಕಾಗಿ, ಸಭೆಗಳಿಗಾಗಿ, ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ, ಅವರ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅನೇಕರ ಮೇಲೆ ಸೈತಾನನು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಅಪ್ಪ. ದೆವ್ವ ಪೀಡಿತರಾಗಿದ್ದಾರೆ, ಕೆಲವರಿಗೆ ದೇವರ ಮಾನಸಿಕ ಖಿನ್ನತೆಯಾಗಿದೆ ಅಪ್ಪ, ವಾಕ್ಯವಿಲ್ಲದೆ ಕೆಲವರು ಬಳಲಿ ಹೋಗಿದ್ದಾರೆ, ಪ್ರಾರ್ಥನಾ ಜೀವಿತ ಇಲ್ಲ, ವಾಕ್ಯ ಜೀವಿತ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ
ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಸ್ಪರ್ಶಿಸು ಸ್ವಾಮಿ ದೇವರೇ. ಈ ವಿಡಿಯೋಗಳನ್ನು ನೋಡುವಾಗ ಆತ್ಮೀಕವಾಗಿ ಬೆಳಗೊಳ್ಳಲಿ. ಅನೇಕರು ಸುಳ್ಳು ಬೋಧಕರಿಂದ ಕರ್ತನೆ ಯಾವುದನ್ನು ನಂಬಬೇಕು ಯಾವುದು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಕೆಲವು ಸೇವಕರುಗಳು ಕೆಲವು ಸಭೆಗಳು ಕರ್ತನೆ ಸ್ವಾರ್ಥರಾಗಿದ್ದಾರೆ. ಅವರ ಮನಸ್ಸುಗಳನ್ನು ಮಾರ್ಪಡಿಸಿರಿ. ಹಣಕ್ಕಾಗಲಿ ಆಗಲಿ ವಸ್ತುಗಳಿಗೆ ಆಗಲಿ ಕರ್ತನೆ ಅವರು ಕರ್ತನೆ ಚಿಂತಿಸಬಾರದು. ಒದಗಿಸುವ ದೇವರು ನೀವೆಂದು ಅವರು ಕರ್ತನೆ ಅರ್ಥ ಮಾಡಿಕೊಳ್ಳಲಿ. ಸರಿಯಾದ ರೀತಿಯಲ್ಲಿ ಒಬ್ಬ ಒಳ್ಳೆಯ ಕುರುಬನಂತೆ ಮೇಯಿಸಲಿ ಕರ್ತನೆ. ವಿಶ್ವಾಸಿಗಳನ್ನು ಪ್ರೀತಿಸಲಿ. ಸ್ತೋತ್ರ ಅಪ್ಪ, ಈ ಸೇವೆಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹಾಲೆಲೂಯ. ನಮ್ಮ ಸೇವೆಯನ್ನು ಆಶೀರ್ವದಿಸು ಅಪ್ಪ. ಮೋಕ್ಷ ಮಾರ್ಗ 2 ಸಭೆಗಳಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಅಪ್ಪ, ಬೆಂಗಳೂರಿನಲ್ಲಿರುವ ಸಭೆಯನ್ನು ದೇವರ ಹಳ್ಳಿಯಲ್ಲಿ ವಿಜಯಪುರದಲ್ಲಿರುವಂಥ ಸಭೆಯನ್ನು ನೀನು ಆಶೀರ್ವದಿಸು. ಅಲ್ಲಿ ಬರುವಂಥ ಎಲ್ಲ ವಿಶ್ವಾಸಿಯ ಕುಟುಂಬಗಳನ್ನು ಕರುಣಿಸು ಅಪ್ಪ. ಈ ಸೇವೆಗೆ ಸಪೋರ್ಟ್ ಆಗಿ ನಿಂತಿರುವಂಥ ದೇವ ಮಕ್ಕಳನ್ನು ಆಶೀರ್ವದಿಸು. ಯಾರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ದೂರದಿಂದ ಬರುತ್ತಾರಪ್ಪ, ಅವರನ್ನು ಕರುಣಿಸು. ಸತ್ಯವಾಕ್ಯ ಸ್ವಚ್ಛ ವಾಕ್ಯಕ್ಕೆ ಸುಮಾರು 70 ಕಿಲೋಮೀಟರ್ 80 ಕಿಲೋಮೀಟರಿಂದ ಕೆಲವು ಸಾರಿ 100 ಕಿಲೋಮೀಟರಿಂದ ಕರ್ತನೆ ನಮ್ಮ ಆಲಯಕ್ಕೆ ಬಂದು ಅಟೆಂಡ್ ಮಾಡುವಂಥವರಿದ್ದಾರೆ. ಯೇಸು ನಾಮದಲ್ಲಿ ಅವರನ್ನು ಆಶೀರ್ವದಿಸಿರಿ. ಹಾಲೆಲೂಯ. ಮಾತ್ರವಲ್ಲದೆ ಕರ್ತನೇ ದೇವರೇ ಯೇಸಪ್ಪ ಕರುಣಿಸು. ದೇವರೇ ನಮ್ಮ ಪ್ರಾರ್ಥನೆಗಳನ್ನು ಆಲಿಸು ಅಪ್ಪ. ಯೂಟ್ಯೂಬಲ್ಲಿ ಯಾರು ಕಮೆಂಟ್ ಮಾಡ್ತಾರೋ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಫಾಲೋ ಮಾಡಿ ಕಮೆಂಟ್ಸನ್ನು ಮಾಡಿ ಕರ್ತನೇ ದೇವರೇ ನಮಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಬೇಡುತ್ತಾ ಇದ್ದಾರೋ ಅವರ ಕುಟುಂಬಗಳಿಗಾಗಿ ಬೇಡುತ್ತೇವೆ. ಅವರ ಕುಟುಂಬ ಸಮಸ್ಯೆಗಳಿಗಾಗಿ, ಸಾಲ ಬಾಧೆಗಳಿಗಾಗಿ, ರೋಗ ರುಜಿನಗಳಿಗಾಗಿ, ದೇವರೇ ಶಾಪಗಳಿಗಾಗಿ, ಕಟ್ಟುಗಳಿಗಾಗಿ, ಬಂಧನಗಳಿಗಾಗಿ ಎಲ್ಲವೂ ಯೇಸು ನಾಮದಲ್ಲಿ ಸ್ಪರ್ಶಿಸು ಅಪ್ಪ. ಅವರನ್ನು ಬಿಡುಗಡೆ ಮಾಡೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ಹಾಲೆಲೂಯ ನಮ್ಮನ್ನೇ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಪ್ರೇಯರ್ ರೂಮ್ಗಾಗಿ ಸ್ತೋತ್ರ ಮಾಡುತ್ತೇವೆ. ಅನೇಕರು ಪ್ರೇಯರ್ ರೂಮ್ಗೂ ಮತ್ತು ನನಗೂ ಕಾಲ್ ಮಾಡಿ ಅಪ್ಪ ನಮಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಕೇಳ್ತಾರೆ. ಯಾರೆಲ್ಲ ಕಾಲ್ಸ್ ಮಾಡ್ತಾರೋ ಅಪ್ಪ, ಅನೈತಿಕತೆ ಕುರಿತಾಗಿ, ಕುಡುಕತನದ ಕುರಿತಾಗಿ, ಕೆಟ್ಟು ಹೋಗಿರೋ ಕುಟುಂಬಗಳ ಕುರಿತಾಗಿ ಕೇಳ್ತಾರೆ ಅಪ್ಪ. ನಾವು ಆತ್ಮಿಕವಾಗಿ ಬೆಳಿಬೇಕು, ನಾವು ಸೇವೆ ಮಾಡಬೇಕು, ನಮ್ಮ ಕಡೆಯೂ ಸೇವೆ ಬೆಳಿಬೇಕು ಅನ್ನುವಂಥ ಆಲೋಚನೆ ಉಳ್ಳವರಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಮಾತ್ರವಲ್ಲದೆ 24 ತಾಸು ಪ್ರಾರ್ಥನಾ ಗುಂಪುಗಳಿಗಾಗಿ ಸ್ತೋತ್ರ ಅಪ್ಪ. ಒಂದೊಂದು ತಾಸು ಪ್ರಾರ್ಥನೆಯನ್ನು ನಡೆಸುತ್ತಿರುವಂಥ ಗುಂಪಿನ ನಾಯಕರುಗಳಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಅವರ ತ್ಯಾಗಕ್ಕಾಗಿ ಸ್ತೋತ್ರ. ಪ್ರತಿ ದಿನ ಅವರು 1 ತಾಸು ದೇವರಿಗಾಗಿ ಮೀಸಲಿಟ್ಟು ಬೇರೆಯವರನ್ನ ಪ್ರಾರ್ಥನೆಯಲ್ಲಿ ನಡೆಸುತ್ತಿರುವ ಪ್ರತಿ ನಾಯಕರುಗಳನ್ನು ಯೇಸು ನಾಮದಲ್ಲಿ ಸ್ಪರ್ಶಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಲೆಲೂಯ. ನಿಮಗೆ ಸ್ತೋತ್ರ ಮಾಡ್ತೇವೆ. ಮಾತ್ರವಲ್ಲದೆ ಕರ್ತನೇ ದೇವರೇ, ಈ ಮೀಡಿಯಾ ಮಿನಿಸ್ಟ್ರಿಯನ್ನು ಮತ್ತೊಂದು ಸಾಲಿನ ಕೈಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನೋಡುವ ಪ್ರತಿಯೊಬ್ಬರನ್ನ ನಮಗೆ ವಾಟ್ಸಪ್ ಮೂಲಕವಾಗಿ ಪತ್ರಗಳನ್ನು ಬರೆಯುವವರು, ವಾಯ್ಸ್ ಮೂಲಕವಾಗಿ ಕಳಿಸುವವರು, ಲೆಟರ್ಗಳನ್ನು ಬರೆಯುವವರು ಯೇಸು ನಾಮದಲ್ಲಿ ಸ್ಪರ್ಶಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀವು ಉನ್ನತರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತೀರಿ ಎಂದು ನಾನು ನಂಬುತ್ತಾ ಇದ್ದೇವಪ್ಪ. ಒಳ್ಳೆಯವನಾದ ದೇವರೇ, ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನಿನ್ನ ಕೈಗೊಪ್ಪಿಸಿ ಕೊಡುವಾಗ ಅಪ್ಪ, ಹಳ್ಳಿ ಕಡೆಯಲ್ಲಿ ವಿಜಯಪುರದಲ್ಲಿ ನಾವೊಂದು ಸಭೆಯನ್ನು ಕಟ್ಟಬೇಕೆಂದು ನಾವು ಆಲೋಚನೆ ಮಾಡುತ್ತಿರುವಾಗ ಅದಕ್ಕೆ ಬೇಕಾಗಿರುವ ಆಲೋಚನೆ ಅಪ್ಪ, ಅದಕ್ಕೊಂದು ಮೇಸ್ತ್ರಿ ಬೇಕಾಗಿದ್ದಾರೆ. ಒಳ್ಳೆಯ ಮೇಸ್ತ್ರಿಯನ್ನು, ಕೆಲಸಗಾರರನ್ನು ನಮಗೆ ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಲೆಲೂಯ. ನೀನು ಕರುಣಿಸು. ಬೆಂಗಳೂರಲ್ಲಿ ನಮಗೊಂದು ಬಾಡಿಗೆ ಸ್ಥಳವಾದರೂ ನಮಗೆ ಒಂದು ಕರ್ತನೆ ಮಾರ್ನಿಂಗು ಇಲ್ಲವೇ ಈವ್ನಿಂಗ್ ಮಾಡಲಿಕ್ಕೆ ಒಂದು ಸ್ವತಂತ್ರವಾದ ಸ್ಥಳಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ನಾವು ಕರ್ತನೆ ಇಲ್ಲಿಂದ ಮನೆಯನ್ನು ಬದಲಾಯಿಸಬೇಕು. ನಮ್ಮ ಮನೆಗೆ ಅಪ್ಪ ಕರ್ತನೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅತಿ ಬೇಗನೆ ಅದು ನಡೀತಾ ಇಲ್ಲ. ಯೇಸುವಿನ ನಾಮದಲ್ಲಿ ನಾವು ಶಿಫ್ಟ್ ಮಾಡುವುದಕ್ಕೆ ನೀನು ಕೃಪೆ ತೋರಿಸು ಸ್ವಾಮಿ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಅವರು ಸೇವೆಯಲ್ಲಿ ಮುನ್ನುಗ್ಗುವಂತೆ ಕೃಪೆ ತೋರಿಸು. ನಮ್ಮ ಜೊತೆಯಲ್ಲಿರುವಂಥ ಒಬ್ಬೊಬ್ಬರನ್ನು ನಿನ್ನ ಸೇವೆಗಾಗಿ ಉಪಯೋಗಿಸುವಂಥ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಕೇಳಿದ ಕರ್ತರೇ ನಿಮಗೆ ಸ್ತೋತ್ರ. ಇನ್ನು ಅನೇಕ ಮನವಿಗಳಿದ್ದಾಗಿಯೂ ನೀನು ಎಲ್ಲವನ್ನು ನೋಡುವ ದೇವರೆಂದು ನಂಬಿ ತಿಳಿಯುತ್ತಾ ಎಲ್ಲ ಮನವಿಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಬರುವಂಥ ಎಲೆಕ್ಷನ್ಸ್ಗಾಗಿ ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಎಲೆಕ್ಷನ್ನ ಕರುಣಿಸು ಅಪ್ಪ. ಎಲೆಕ್ಷನ್ಸಲ್ಲಿ ಕರ್ತನೆ ನಿನ್ನ ದೇವರ ಚಿತ್ತದೋಪಾದಿಯಲ್ಲಿ ಕರ್ತನೆ ಯಾರನ್ನು ಆಯ್ಕೆ ಮಾಡಬೇಕು ಆಯ್ಕೆ ಮಾಡು. ಸ್ವಾತಂತ್ರ್ಯ ಕೊಡಿಸು ಕರ್ತನೆ. ಸುವಾರ್ತೆ ಸಾರಲ್ಪಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯ. ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ಸ್ತೋತ್ರ. ನೀವೇ ನಮ್ಮ ಮನವಿಗಳನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಜೊತೆಯಲ್ಲಿರಿ. ಯಾರೆಲ್ಲ ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸಿದ್ದಾರೋ, ಅವರು ಕಮೆಂಟ್ ಮಾಡ್ತಾರೆ, ಆ ಕಮೆಂಟ್ಗಳಿಗೆಲ್ಲ ಮತ್ತೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೋ ಆ ಎಲ್ಲ ಕಮೆಂಟ್ಸ್ಗಳನ್ನು ನಾವು ಓದಿ ಪ್ರಾರ್ಥನೆ ಮಾಡುವಾಗ ನೀನು ಯೇಸು ನಾಮದಲ್ಲಿ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕುಟುಂಬವಾಗಿ ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಆರೋಗ್ಯ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಇನ್ನು ಅತಿಶಯವಾದ ಕಾರ್ಯವನ್ನು ಮಾಡಬೇಕೆಂಬುದಾಗಿ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ನಮ್ಮನ್ನು ಪ್ರೀತಿಸಿದಾತನು, ನಮಗಾಗಿ ಕಲ್ವಾರಿಯಲ್ಲಿ ದೇವರ ಪ್ರಾಣ ಕೊಟ್ಟಾತನು, ಮೃತ್ಯುಂಜಯನಾಗಿ ಎದ್ದು ಬಂದಾತನು, ಸದಾಕಾಲ ಜೀವಿಸಿ ಇನ್ನೊಮ್ಮೆ ಬಂದು
ನಮ್ಮನ್ನು ಕರ್ಕೊಂಡು ಹೋಗುವ ದೇವರಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್ ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನಮಗೂ ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೆಡುಕನಿಕೆಯಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್ ಆಮೇನ್. ಯೇಸುವೇ ಜೀಸಸ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಇದುವರೆಗೂ ವಿಡಿಯೋನ ನೋಡಿದ್ದಕ್ಕೆ. ಇವತ್ತು ಯಾವುದೂ ಮಧ್ಯದಲ್ಲಿ ಅಡಚಣೆ ಆಗಲಿಲ್ಲ, ಆದರೂ ಸ್ವಲ್ಪ ಸೌಂಡ್ ಎಲ್ಲ ಇತ್ತು. ಆದರೂ ಇಷ್ಟು ಸಮಯ ನಾವು ಪ್ರಾರ್ಥನೆಯಲ್ಲಿ ಇರುವಂತೆ ದೇವರು ಕೃಪೆಯನ್ನು ತೋರಿಸಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ನೀವು ಜಾಯಿನ್ ಆಗಿದ್ದಕ್ಕಾಗಿ ಧನ್ಯವಾದ. ದಯಮಾಡಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟನ್ನು ಕಮೆಂಟ್ಸ್ ಮಾಡಿ. ನಾವು ಖಂಡಿತ ಆ ಪ್ರೇಯರ್ ರಿಕ್ವೆಸ್ಟ್ಗೆ ನಾವು ಖಂಡಿತ ಪ್ರೇಯರ್ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು.